ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 1ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 6:07 ಇರಲಿದೆ. ನಂತರ ಉಪರಿ ಇರೋದ್ರಿಂದ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 7:26 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ, ದಿಕ್ಷೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:08 ಬೆಳಿಗ್ಗೆ 10:44 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 5:57 ಬೆಳಿಗ್ಗೆ 7:32 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:56 ಮಧ್ಯಾಹ್ನ 3:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:31 ಬೆಳಿಗ್ಗೆ 8:24 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 10:46 ರಾತ್ರಿ 12:16 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:41. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಆದ್ದರಿಂದಲೇ ಈ ದಿನವನ್ನು ಶನಿವಾರ ಸ್ಥಿರವಾರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಸ್ಥಿರವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿನೇ ಸ್ಥಿರವಾಗಿರುವಂಥ ಕೆಲಸ ಕಾರ್ಯಗಳು ಅದರಿಂದ ಬರುವಂಥ ಫಲಿತಾಂಶಗಳು ನಮಗೆ ಸಿಕ್ಕಬೇಕು ಅಂತ ಹೇಳಿದ್ರೆ ಈ ದಿನ ಕೆಲವೊಂದು ವಿಶೇಷ ಕೆಲಸಗಳನ್ನು ಆರಂಭ ಮಾಡ್ಬೋದು. ಅದರಲ್ಲೂ ಈ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವರಿದ್ದಾರೆ. ಇದು ಸ್ಥಿರವಾದ ಕೆಲಸ. ಏಕೆಂದರೆ ಈ ರೀತಿಯ ಸಾಧನೆಗಳು ನಮ್ಮ ಜೀವಿತದ ಕೊನೆಯ ಕ್ಷಣದವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ.
ಹಾಗಾಗಿನೇ ಆಧ್ಯಾತ್ಮಿಕ ಸಾಧನೆಗೆ ತುಂಬ ಸೂಕ್ತವಾಗಿರುವಂತಹ ದಿನ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲೀಲಿಕ್ಕೂ ಕೂಡ ಈ ದಿನ ಅನುಕೂಲಕರವಾಗಿರುವಂಥದ್ದು. ಯಾಕೆಂದ್ರೆ ಅದರಲ್ಲಿ ಸಾಧನೆ ಮಾಡುವಂಥವ್ರಿಗೆ ಒಂದು ಸ್ಥಿರವಾದಂತಹ ಫಲಿತಾಂಶ ಬರುತ್ತೆ. ಹಾಗಾಗಿನೇ ಸಾಧಕರು ಈ ದಿನವನ್ನ ಉಪಯೋಗಿಸಿಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6:56 ಬೆಳಿಗ್ಗೆ 8 ಇನ್ನು ಮಧ್ಯಾಹ್ನ 2:26 ಮಧ್ಯಾಹ್ನ 3:30 ಹಾಗೆ ರಾತ್ರಿ 9:30 ರಾತ್ರಿ 10:26 ಗುರುಹೋರ ಇರುವಂತಹ ಸಮಯ. ಇದು ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಯಾವುದೇ ಕೆಲಸಗಳನ್ನು ನೀವು ಆರಂಭ ಮಾಡಿದ್ರೆ ಆ ಕೆಲಸಗಳು ನಿಧಾನವಾಗಿ ನಡೆಯುತ್ತೆ. ಫಲಿತಾಂಶ ಕೂಡ ಬಹಳ ತಡವಾಗಿ ತುಂಬಾ ನಿಧಾನವಾಗಿ ಸಿಕ್ಕುವಂಥದ್ದು. ಹಾಗಾಗಿ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನ ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5:52 ಬೆಳಿಗ್ಗೆ 6:56 ಇನ್ನು ಮಧ್ಯಾಹ್ನ 1:21 ಮಧ್ಯಾಹ್ನ 2:26 ಹಾಗೆ ರಾತ್ರಿ 8:34 ರಾತ್ರಿ 9:30 ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂತಹ ಕುಜ ಹೋರ ತುಂಬಾ ಅನುಕೂಲಕರವಾಗಿದೆ, ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ಈ ಆಸ್ತಿಯ ಸಂಬಂಧವಾಗಿ ಭೂಮಿ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಮಾರಾಟ ಮಾಡುವಂಥದ್ದಾಗ್ಲಿ ಖರೀದಿ ಮಾಡುವಂತಹ ವಿಚಾರಗಳಿಗೆ ಕುಜ ಹೋರ ಚೆನ್ನಾಗಿದೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ಫೇವರಬಲ್ ಆದಂತಹ ಒಂದು ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಕೆಲವು ಸಾಹಸ ಕೃತ್ಯಗಳನ್ನು ಮಾಡುವಂತಹ ಇಲಾಖೆಗಳು, ಉದಾಹರಣೆಗೆ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಮಿಲಿಟರಿ ಇರ್ಬೋದು ಅಥವಾ ಹೋಮ್ ಗಾರ್ಡ್ಸ್ ಇರ್ಬೋದು, ಇಂಥ ಇಲಾಖೆಗಳಲ್ಲಿರುವಂಥವರು ಕಷ್ಟಪಡ್ತಾರೆ. ಸ್ವಲ್ಪ ರಿಸ್ಕ್ ಇದೆ ಅವರಿಗೆ ಅವರ ಕೆಲಸದಲ್ಲಿ. ಅವರಿಗೂ ಕೂಡ ಈ ಕುಜ ಹೋರ ಬಹಳ ಅನುಕೂಲಕರವಾಗಿರುತ್ತೆ. ಏನೋ ಒಂದು ಒಳ್ಳೆಯ ಫಲಿತಾಂಶವನ್ನು ಕಾಣುವಂಥ ಸಂದರ್ಭ. ಹಾಗಾಗಿ ಈ ಕುಜ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಬೆಳಿಗ್ಗೆ 9:04 ಇನ್ನು ಅಪರಾಹ್ನ 3:30 ಅಪರಾಹ್ನ 4:34 ಹಾಗೆ ರಾತ್ರಿ 10:26 ರಾತ್ರಿ 11:21 ಕುಜ ಹೋರ ಇರುವಂತಹ ಸಮಯ. ಇದನ್ನು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ರಾಜಕಾರಣಿಗಳು ಕೈಗೊಳ್ಳಬೇಡಿ. ಸರ್ಕಾರದ ಕೆಲಸ ಕಾರ್ಯಗಳು ಕೂಡ ಈ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಅಷ್ಟೊಂದು ಒಳ್ಳೆಯ ಫಲಿತಾಂಶ ಸಿಕ್ಕಲ್ಲ. ಹಾಗಾಗಿ ರವಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:04 ಬೆಳಿಗ್ಗೆ 10:09 ಇನ್ನು ಅಪರಾಹ್ನ 4:34 ಅಪರಾಹ್ನ 5:38 ಇನ್ನು ರಾತ್ರಿ 11:21 ರಾತ್ರಿ 12:17 ರವಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಪ್ರತಿ ದಿನದ ಪಂಚ ಅಂಗಗಳ ಬಗ್ಗೆ ನೀವು ಕೇಳ್ಕೊಳ್ಬೇಕು, ಶ್ರವಣ ಮಾಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ತಿಳ್ಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಮುಂದುವರಿಸಬೇಕಾಗತ್ತೆ. ಆಗ ನಿಮಗೆ ಯಶಸ್ಸು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. 100ಕ್ಕೆ 100ರಷ್ಟು ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗೆ ಬಹಳ ವಿಶೇಷವಾಗಿ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ನುವಂಥದ್ದು ಇದೆ. ಇದರ ಜೊತೆಯಲ್ಲಿ ಅಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ ಅಂತ ಹೇಳ್ತಾ, ಇನ್ನು ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಮೇಷರಾಶಿಗೆ ರಾಶಿಯ ಅಧಿಪತಿಯಾದಂತಹ ಕುಜನ ಪ್ರವೇಶ ಆಗ್ತಾ ಇರುವಂತಹ ದಿನ. ಹಾಗಾಗಿ ಮೇಷರಾಶಿಗೆ ಕುಜ ಈ ದಿನ ಅಂದರೆ ಜೂನ್ 1ನೇ ತಾರೀಕು ಮಧ್ಯಾಹ್ನ 3:19 ದಶಮಿ ತಿಥಿಯಲ್ಲಿ ಉತ್ತರಾಭಾದ್ರ ನಕ್ಷತ್ರದಲ್ಲಿ, ಅದರಲ್ಲೂ ಅಮೃತ ಭಾಗ ಇದೆ, ಅಮೃತ ಘಟಿ ಇದೆ, ಇಲ್ಲಿ ಪುಷ್ಕರಾಂಶ ಇರುವಂತಹ ಸಂದರ್ಭ. ಅಲ್ಲಿ ಆಯುಷ್ಮಾನ್ ಯೋಗದಲ್ಲಿ, ವಣಿಜ ಕರಣದಲ್ಲಿ, ಶುಭ ಪಂಚಕ ಗುರು ಹೋರಾದಲ್ಲಿ, ತುಲಾ ಲಗ್ನ ನಕ್ಷತ್ರ, ಚಿತ್ತಾ ನಕ್ಷತ್ರ ಇರುವಂತಹ ಸಮಯದಲ್ಲಿ
ರೇವತಿ ನಕ್ಷತ್ರವನ್ನು ಬಿಟ್ಟು ಮೇಷರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ ಇದೆ. ಇನ್ನು ಜುಲೈ 12ನೇ ತಾರೀಕಿನವರೆಗೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತ್ತಿಕಾ ನಕ್ಷತ್ರಗಳ ಪರಿಭ್ರಮಣವನ್ನು ಮಾಡ್ತಾ ಇದ್ದಾನೆ ಕುಜ. ಹಾಗಾಗಿ ಈ ಕುಜನ ಸ್ಥಾನ ಬದಲಾವಣೆ ಏನಿದೆ ಅದು ಕೆಲವೊಂದು ಕ್ಷೇತ್ರಗಳಲ್ಲಿ ಭಾರಿ ಬದಲಾವಣೆಯನ್ನು ತರ್ತಾ ಇದೆ. ಹಾಗಾಗಿನೇ ದ್ವಾದಶ ರಾಶಿಯವರ ಮೇಲೆ ಈ ಕುಜನ ಸ್ಥಾನ ಬದಲಾವಣೆ ಕೂಡ ವಿಭಿನ್ನ ಫಲಿತಾಂಶಗಳನ್ನು ತರುವಂಥದ್ದು. ಇನ್ನು ವೃಷಭ ರಾಶಿಗೆ ಬುಧನ ಪ್ರವೇಶ ಆಗಿದೆ ನಿನ್ನೆ. ಇದರಲ್ಲೂ ಕೂಡ ವ್ಯಾಪಾರಿ ವರ್ಗದವರಿಗೆ ಕೆಲವೊಂದು ವ್ಯತ್ಯಯಗಳಾಗುವಂಥದ್ದು ಇದೆ. ಏಕೆಂದರೆ ಬುಧ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಅಂಥ ಒಂದು ಲೆಕ್ಕಾಚಾರದಲ್ಲೂ ಕೂಡ ಕೆಲವರಿಗೆ ಒಳ್ಳೆಯ ಫಲ ಇದೆ, ಕೆಲವರಿಗೆ ಕೆಟ್ಟ ಫಲಗಳಿರುತ್ತೆ, ಕೆಲವರಿಗೆ ಮಿಶ್ರ ಫಲಗಳಿರುತ್ತೆ. ಹಾಗಾಗಿ ಈ ಬುಧನ ರಾಶಿ ಬದಲಾವಣೆ ಕೂಡ ದ್ವಾದಶ ರಾಶಿಯವರ ಮೇಲೆ ನೇರವಾದ ಪರಿಣಾಮವನ್ನು ಬೀರುವಂಥದ್ದು ಇದೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇನ್ನು ಈ ದಿನ ವಿಶೇಷವಾಗಿ ಹನುಮ ಜಯಂತಿಯನ್ನು ಆಚರಣೆ ಮಾಡುವಂಥ ದಿನ. ಇನ್ನು ನಾಳೆ ಏಕಾದಶಿಯ ವ್ರತ ಇದೆ. ಏಕಾದಶಿ ಮಾಡುವಂಥ ಸಂಕಲ್ಪವನ್ನು ಮಾಡಿಕೊಂಡು ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥವರು ಕೂಡ ಈ ದಿನ ವಿಶೇಷವಾಗಿ ಇದನ್ನು ಗಮನಿಸಬೇಕು. ಇನ್ನು ಈ ದಿನ ಹನುಮ ಜಯಂತಿ. ತಮಗೆ ಗೊತ್ತಿರೋ ಹಾಗೆ ಹನುಮಂತ ದಾಸವರೇಣ್ಯ ಜೊತೆಗೆ ಭಗವಂತ ಭಗವತಿ ಇಬ್ಬರಿಗೂ ಕೂಡ ಪ್ರಿಯ ಶಿಷ್ಯನ ಆಗಿದ್ದಂಥವನು ಹನುಮಂತ. ಹಾಗಾಗಿ ಹನುಮಂತನ ಜಯಂತಿಯ ಆಚರಣೆ ಏನಿದೆ ಹನುಮ ಜಯಂತಿ ಇದರಿಂದ ಆದಿ ವ್ಯಾಧಿ ಪರಿಹಾರವಾಗಿ ಭಗವತ್ ಪ್ರತೀತಿ ಉಂಟಾಗೋದ್ರಿಂದ ಶ್ರೇಯಸ್ಸನ್ನ ಬಯಸುವಂತಹ ಪ್ರತಿಯೊಬ್ಬರೂ ಕೂಡ ಇದರ ಆಚರಣೆಯನ್ನ ಮಾಡಬೇಕು. ಈ ಮಂಗಳ ವ್ರತದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಒಂದು ಅಂಶ ಇದೆ. ಆದ್ರಿಂದಲೇ ಈ ದಿನ ಹನುಮ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು. ಈ ದಿನ ನೀವು ಹನುಮಂತನ, ಆಂಜನೇಯನ, ಪ್ರಾಣದೇವರ ದರ್ಶನವನ್ನು ಮಾಡಬೇಕು, ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಹಾಗೆ ಪ್ರಯಾಣ ಕಾಲದಲ್ಲಿ ಈ ದಿನ ಹನುಮನನ್ನು ನೆನೆದರೆ ಎಲ್ಲವೂ ಯಶಸ್ವಿಯಾಗಿ ನಡೆಯುತ್ತೆ, ಶುಭ ಲಾಭಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ತಮಗೆ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಹನುಮ ಜಯಂತಿಯನ್ನು ವರ್ಷದಲ್ಲಿ 3-4 ಬಾರಿ ಆಚರಿಸುವಂಥದ್ದು ಕೂಡ ಇದೆ. ಯಾಕೆಂತ ಹೇಳಿದ್ರೆ ಈ ಹನುಮಂತನ ಜನ್ಮ ಒಂದೊಂದು ಕಲ್ಪದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಆಗಿರುವಂಥದ್ದು. ಉದಾಹರಣೆಗೆ ಒಂದು ಕಲ್ಪದಲ್ಲಿ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಹನುಮಂತನ ಜನನ ಆಯಿತು ಅಂತ ಹೇಳಿ ಉಲ್ಲೇಖ ಇದೆ. ಮತ್ತೊಂದು ಕಲ್ಪದಲ್ಲಿ ಮಾರ್ಗಶಿರ ಶುದ್ಧ ತ್ರಯೋದಶಿಯಲ್ಲಿ ಆಯಿತು ಅನ್ನುವಂಥದ್ದಿದೆ. ಇನ್ನೊಂದು ಕಲ್ಪದಲ್ಲಿ ಚೈತ್ರ ಮಾಸದ ಶುದ್ಧ ಪೂರ್ಣಿಮೆಯ ದಿನ ಹನುಮಂತನ ಜನನ ಆಯಿತು ಅಂತ ಹೇಳಿ ತಿಳಿಸ್ತಾ ಇದೆ. ಇನ್ನು ಉತ್ತರ ಭಾರತದಲ್ಲಿ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದೇ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಇನ್ನು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ವೈಶಾಖ ಮಾಸದ ಕೃಷ್ಣ ಪಕ್ಷದ ನವಮಿಯ ದಿನದಲ್ಲಿ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಈ ದಿನ ವೈಶಾಖ ಮಾಸದ ಕೃಷ್ಣ ಪಕ್ಷದ ನವಮಿಯ ತಿಥಿ ಬೆಳಗ್ಗೆ ಸೂರ್ಯೋದಯ ಸಂದರ್ಭದಲ್ಲಿ ಇರುವಂಥದ್ದು. ಹಾಗಾಗಿನೇ ಈ ದಿನ ಹನುಮ ಜಯಂತಿಯನ್ನು ಆಚರಿಸುವಂಥದ್ದು ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ಹಿರಿಯರು ತಿಳಿಸಿದ್ದಾರೆ. ಅದರಂತೆ ಇಂದು ಹನುಮ ಜಯಂತಿ ನಡೀತಾ ಇದೆ. ಇಲ್ಲಿ ಹನುಮಂತನನ್ನ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂಥದ್ದು ತಮಗೆ ಗೊತ್ತಿದೆ. ಆಂಜನೇಯ ಅಂತಾರೆ, ಮಾರುತಿ ಅಂತ ಹೇಳ್ತಾರೆ, ಪ್ರಾಣದೇವರು ಅನ್ನುವಂಥದ್ದು, ತಿರುವಡಿ, ಮಹಾವೀರ, ವಾಯುಪುತ್ರ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುವಂಥವನು ಹನುಮಂತ. ಇಲ್ಲಿ ಜ್ಞಾನಿಗಳ ಮತ್ತೆ ಭಕ್ತರ ಸಾಹಿತ್ಯದಲ್ಲಿ ಪ್ರಸಿದ್ಧವಾಗಿರುವಂತಹ ಮಹಾತ್ಮ ಇವನು. ಶ್ರೀರಾಮನ ಭಂಟನಾಗಿ, ನಿಷ್ಠಾವಂತ ಸೇವಕನಾಗಿ, ಭಕ್ತ ಜನಪ್ರಿಯನಾಗಿ, ಬಹುಜನಪ್ರಿಯನೂ ಆಗಿರುವಂತಹ ಹನುಮ ಜಯಂತಿಯನ್ನ ಆಚರಣೆ ಮಾಡುವಂಥದ್ದು ಬಹಳ ಸೂಕ್ತವಾಗಿರುವಂತಹ ವಿಚಾರ. ಇಲ್ಲಿ ನಮ್ಮ ಹಳ್ಳಿಗರು ಹೇಳುವಂಥ ಒಂದು ವಿಶೇಷ ಮಾತನ್ನ ಗಮನಿಸಬೇಕು. ಏನಂದ್ರೆ, ರಾಮನ ಭಂಟ ಹನುಮಂತ, ತಿರುಪತಿ ಎಂಬುದೇ ವೈಕುಂಠ, ಹನುಮನಿಲ್ಲದ ಹಳ್ಳಿಯೇ ಗಣಪತಿ ಇಲ್ಲದೆ ಗ್ರಾಮವೇ ಅನ್ನುವಂಥ ಒಂದು ಆಡು ಮಾತನ್ನು ಹೇಳುವಂಥದ್ದು ಇದೆ. ಹಾಗಾಗಿನೇ ಪ್ರತಿ ಹಳ್ಳಿಯಲ್ಲೂ ಕೂಡ ಹನುಮಂತನ ದೇವಾಲಯ ಇರುತ್ತೆ. ಇಲ್ಲಿ ಜಾನಪದ ಸಾಹಿತ್ಯದ ವಚನಗಳಿಂದ ನಮಗೆ ಒಂದು ವಿಚಾರ ಗೊತ್ತಾಗುವಂಥದ್ದು, ಬಗೆ ಬಗೆಯ ಭಾವಭಂಗಿಗಳಿಂದ ಈ ಹನುಮಂತ ಶೋಭಿಸ್ತಾ ಇರ್ತಾನೆ. ಅಷ್ಟರ ಮಟ್ಟಿಗೆ ಈ ಹನುಮಂತನ ಒಂದು ವ್ಯಕ್ತಿ ಚಿತ್ರಣ ನಿರ್ಮಾಣ ಆಗಿರುವಂಥದ್ದು. ಆತನ ವಿಗ್ರಹಗಳಿರ್ಬೋದು, ಗುಡಿ ಗೋಪುರಗಳು ನಮ್ಮ ಜನರ ಮನಸ್ಸಿನ ಮೇಲೆ ಹನುಮನು ಬೀರಿರುವಂಥ ಪ್ರಭಾವವನ್ನು ಇದು ಸಾರುತ್ತೆ. ಹಾಗಾಗಿನೇ ಪ್ರತಿ ಹಳ್ಳಿಯಲ್ಲೂ ಕೂಡ ಇಲ್ಲಿ ಹನುಮಂತನ ಚಿಕ್ಕ ಗುಡಿಯನ್ನಾದರೂ ಕೂಡ ನೋಡಬಹುದು ಅನ್ನುವಂಥದ್ದು ಇದಕ್ಕೆ ಪೂರಕವಾಗಿರುವಂತಹ ವಿಚಾರ. ಇನ್ನು ಈ ಹನುಮ ಜಯಂತಿಯನ್ನ ಆಚರಣೆ ಮಾಡುವಂಥದ್ರಲ್ಲಿ ಮಕ್ಕಳನ್ನ ವಿಶೇಷವಾಗಿ ನೀವು ಸೇರ್ಪಡೆಗೊಳಿಸಬೇಕು. ಯಾಕೆಂದ್ರೆ ಭಯ ನಿವಾರಣೆಗಾಗಿ, ಪೀಡಾ ಪರಿಹಾರಕ್ಕಾಗಿ,
ಶಕ್ತಿ ಯುಕ್ತಿಗಳ ಉನ್ನತಿಗಾಗಿ ಹನುಮನ ಆರಾಧನೆ ಅತಿ ಮುಖ್ಯವಾಗಿ ಇರುವಂಥದ್ದು. ಅಂಥ ಒಂದು ಹನುಮ ಜಯಂತಿಯನ್ನು ಈ ದಿನ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನೀವು ಕೂಡ ಸಂಕಲ್ಪವನ್ನು ಮಾಡಿಕೊಂಡು ಹನುಮಂತನ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ಈ ದಿನದಲ್ಲಿ ಹನುಮಂತನ ಬಗ್ಗೆ ಕೆಲವೊಂದು ವಿಶೇಷ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥದ್ದು ಕೂಡ ಮುಖ್ಯ. ಸಮುದ್ರ ಲಂಘನ ಮಾಡಿದಂತಹ ವೀರ, ಸೀತಾನ್ವೇಷಣೆ ಮಾಡಿದಂಥವನು, ರಾಕ್ಷಸರ ನಿಗ್ರಹ ಮಾಡಿ ಲಂಕಾ ದಹನವನ್ನು ಮಾಡಿ ಪರ್ವತಾಹರಣವೇ ಮುಂತಾದ ಸಾಹಸಗಳು ತುಂಬ ರೋಮಾಂಚನವಾಗಿರುವಂಥದ್ದು. ಇದು ಹನುಮಂತನ ಒಂದು ಸ್ವಾಮಿ ನಿಷ್ಠೆಯನ್ನು ತೋರಿಸುವಂಥ ಅಂಶಗಳಿದು. ಹಾಗೆ ಬ್ರಹ್ಮಾದಿ ದೇವ ಪ್ರಧಾನರ ಅಸಾಧಾರಣ ವರಬಲದಿಂದ ಸಂಪನ್ನನಾದಂಥವನು ಹನುಮಂತ. ಭೀಮಸೇನನಿಗೂ ಅರ್ಜುನನಿಗೂ ಮಾಡಿದಂತಹ ಪರೋಪಕಾರವನ್ನು ಇಲ್ಲಿ ಸ್ಮರಿಸಿಕೊಳ್ಬೇಕಾಗತ್ತೆ. ಹನುಮನು ತ್ರಿಭುವನ ಮಲ್ಲರ ಮಲ್ಲ ಅಂತ ಹೇಳ್ತಾರೆ. ಇನ್ನು ಮಲ್ಲ ವಿದ್ಯೆಯಲ್ಲಿ ಅದ್ವಿತೀಯ. ಆದ್ದರಿಂದಲೇ ಈ ಗರಡಿ ಮನೆಯಲ್ಲಿ ಆಂಜನೇಯನ ಫೋಟೋ ಅಥವಾ ಪ್ರತಿಮೆಯನ್ನು ಇಟ್ಟಿರ್ತಾರೆ. ಹಾಗಾಗಿ ಈ ಗರಡಿ ಮನೆ ಅನ್ನುವಂಥದ್ದು ಹಿಂದೆ ಇತ್ತು, ಆದರೆ ಈಗ ಕೆಲವು ಜಿಮ್ಗಳು ಪ್ರಾರಂಭ ಆಗಿರುವಂಥದ್ದು. ಇಲ್ಲೂ ಕೂಡ ಕೆಲವರು ಹನುಮಂತನ ವಿಗ್ರಹವನ್ನು ಅಥವಾ ಹನುಮಂತನ ಚಿತ್ರಪಟವನ್ನು ಹಾಕಿರುವಂಥದ್ದು ಇದೆ. ಹಾಗಾಗಿನೇ ಈ ಮಲ್ಲರ ಮಲ್ಲ ಹನುಮಂತನನ್ನು ಈ ದಿನ ಮಕ್ಕಳು ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಇನ್ನು ಹನುಮಂತ ಅಂತ ಹೇಳಿದ್ರೆ ಒಳಗಿನ ಮಲ್ಲರನ್ನ ಗೆದ್ದಂಥವನು. ಒಳಗಿನ ಮಲ್ಲರು ಯಾರು? ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನು ಗೆದ್ದಂಥವನು ಹನುಮಂತ. ಹಾಗೆ ಹೊರಗಿನ ಮಲ್ಲರನ್ನ ಗೆದ್ದಂತಹ ವೀರಾಧಿವೀರ. ಶತ್ರುಗಳು ಯಾರೋ ಇದ್ರೂ ಕೂಡ ಅವರನ್ನ ನಿರ್ದಯವಾಗಿ ಸೋಲಿಸಿದಂಥವನು ಹನುಮಂತ. ಹಾಗಾಗಿ ಈ ದಿನ ಹನುಮಂತನ ಪವಿತ್ರ ಚರಿತ್ರೆಯನ್ನ ಮನನ ಮಾಡಿಕೊಳ್ಳುವಂಥದ್ದು ತುಂಬ ಸೂಕ್ತ. ಹಾಗೆ ಶ್ರೀಮದ್ ರಾಮಾಯಣದ ಸುಂದರ ಕಾಂಡವನ್ನ ಹನುಮದ್ ವಿಜಯ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಈ ದಿನ ಸುಂದರ ಕಾಂಡವನ್ನ ಪಾರಾಯಣ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಇಲ್ಲಿ ಶ್ರೀಮದ್ ಆಂಜನೇಯ ತಮಗೆಲ್ಲ ಕೂಡ ಮಂಗಳವನ್ನು ಕರುಣಿಸ್ತಾನೆ. ಹಾಗೆ ಪೀಡ ಪರಿಹಾರಕ್ಕಾಗಿ ಈ ದಿನ ಆಂಜನೇಯನ ದರ್ಶನವನ್ನು ಮಾಡಿ ಜೊತೆಗೆ ವಿಳ್ಯದೆಲೆ ಹಾರವನ್ನು ಅರ್ಪಣೆ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಕೆಲವರು ಉದ್ದಿನ ಒಡೆಯ ಹಾರವನ್ನು ಹಾಕುವಂಥದ್ದು, ಕಡಲೆ ಬೆಲ್ಲಗಳ ನೈವೇದ್ಯವನ್ನು ಸಮರ್ಪಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ವಿಚಾರದಿಂದ ಅಂದರೆ ಈ ನೈವೇದ್ಯವನ್ನು ಸಮರ್ಪಣೆ ಮಾಡೋದ್ರಿಂದ ದೇಹಬಲ, ಬುದ್ಧಿಬಲ, ಆತ್ಮಬಲ ಸಿದ್ಧಿಸತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ 13 ವರ್ಷಗಳ ಕಾಲ ಹನುಮತ್ ವ್ರತವನ್ನು ಆಚರಣೆ ಮಾಡುವಂಥವರು ಇದ್ದಾರೆ. ಪಂಪಾ ಕ್ಷೇತ್ರದಲ್ಲಿ ವಿಶೇಷವಾದಂತಹ ವ್ರತವನ್ನು ಮಾಡುವಂಥದ್ದು ಕೂಡ ಈ ದಿನ ಇದೆ. ಹಾಗಾಗಿ ಕಾರ್ಯಸಿದ್ಧಿಗಾಗಿ, ಶೀಘ್ರ ಫಲಿತಾಂಶ ಪ್ರಾಪ್ತಿಗಾಗಿ ಆಚರಿಸುವಂತಹ ಹನುಮತ್ ವ್ರತ ಇದು. ಅದರಲ್ಲೂ ಸಾಕ್ಷಾತ್ ಶ್ರೀಕೃಷ್ಣನೇ ತಂಗಿಯಾದಂತಹ ದ್ರೌಪದಿಗೆ ಈ ವ್ರತದ ಆಚರಣೆಯ ಬಗ್ಗೆ ತಿಳಿಸಿದ್ದಾನೆ ಅನ್ನುವಂಥದ್ದು ಕೂಡ ಉಲ್ಲೇಖದಲ್ಲಿದೆ. ಈ ದಿನ 13 ದೋರಗಳಿರುವಂತಹ ಅಂದರೆ 13 ಗಂಟುಗಳಿರುವಂತಹ ದೋರ ಬಂಧನವನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಇದೆ. ಯಾಕೆಂದ್ರೆ ಹಿಂದೆ ದ್ರೌಪದಿ ಕೂಡ ಹನುಮತ್ ಜಯಂತಿ ಅಥವಾ ಈ ಹನುಮತ್ ವ್ರತದ ದಿನ 13 ದೋರಗಳಿರುವಂತಹ ದೋರ ಬಂಧನವನ್ನ ದ್ರೌಪದಿ ಬಲಗೈಯಲ್ಲಿ ಕಟ್ಟಿಕೊಂಡಿದ್ಲು. ಇದನ್ನ ಅರ್ಜುನ ಕಂಡು ಈ ದೋರ ಬಂಧನ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ದ್ರೌಪದಿ ಹನುಮನ ವಿಚಾರವಾಗಿ ವಿವರಣೆಯನ್ನ ನೀಡ್ತಾಳೆ. ಆಗ ಒಂದು ಕೋತಿಗೂ ಕೂಡ ವ್ರತ ಉಂಟೆ ಅಂತ ಹೇಳಿ ಆ ದಾರವನ್ನ ಅರ್ಜುನ ಕಿತ್ತು ಬಿಸಾಕ್ಬಿಡ್ತಾನೆ. ಆದ್ರಿಂದಲೇ ಪಾಂಡವರಿಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಒಟ್ಟು 13 ವರ್ಷ ರಾಜ್ಯ ಕೋಶಾದಿಗಳಿಲ್ಲದೆ ಅರಣ್ಯವಾಸ ಅನುಭವಿಸಬೇಕಾಯಿತು ಅನ್ನುವಂಥ ವಿಚಾರವನ್ನು ಕೂಡ ಕೆಲವು ಗ್ರಂಥಗಳು ಉಲ್ಲೇಖ ಮಾಡಿದೆ. ಆದ್ರಿಂದಲೇ ಬಹಳ ವಿಶೇಷವಾಗಿ ಈ ದಿನ ನಂಬಿಕೆಯಿಂದ, ಅದರಲ್ಲೂ ಭಕ್ತಿಯಿಂದ ಹನುಮ ಜಯಂತಿಯನ್ನ ಆಚರಣೆ ಮಾಡಬೇಕು. ಪ್ರಾಣದೇವರ ದರ್ಶನ ಮಾಡಬೇಕು. ನಿಮಗೆ ಗೊತ್ತಿರುವಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಹಾಗಾಗಿ ನಿಮ್ಮಲ್ಲಿರುವಂತಹ ಭಯ ನಿವಾರಣೆಯಾಗುತ್ತೆ. ಯಾವುದೇ ಕಾರ್ಯಕ್ಕೆ ಹೋದರೂ ಕೂಡ ಈ ದಿನ ಕಾರ್ಯಸಿದ್ಧಿ ಉಂಟಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಮಕ್ಕಳಿಗೆ ಸ್ಥಿರವಾದಂತಹ ಮನಸ್ಸು, ಬುದ್ಧಿಬಲ, ಆತ್ಮಬಲ ಇದರಿಂದ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಎಲ್ಲ ಕಡೆ ಉಲ್ಲೇಖ ಆಗಿರೋದ್ರಿಂದ ಇದನ್ನು ನೀವು ಕೂಡ ಅನುಸರಣೆ ಮಾಡಿ ಮನೆಯಲ್ಲಿ ಹಿರಿಯರು ಈ ಬಗ್ಗೆ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ತಾ ಇರಿ. ಆಗ ನಮ್ಮ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ಮಕ್ಕಳಿಗೆ ಅರಿವು ಉಂಟಾಗುತ್ತೆ. ನಿಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಅವರು ಕೂಡ ಪಾಲ್ಗೊಳ್ತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದಿನ ಹನುಮ ಜಯಂತಿಯನ್ನ ಆಚರಣೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಆಂಜನೇಯನ ದೇವಸ್ಥಾನದಲ್ಲಿ ನಂದಾದೀಪವನ್ನು ಹಚ್ಚುವಂತಹ ಒಂದು ಪ್ರಯತ್ನ ಮಾಡಿ. ಎಲ್ಲ
ವಿಚಾರಗಳಲ್ಲೂ ಕೂಡ ನಿಮಗೆ ಜಯಪ್ರಾಪ್ತಿಯಾಗುತ್ತೆ. ಏಕೆಂದರೆ ಭಗವಂತನೇ ಜ್ಯೋತಿ ಸ್ವರೂಪನಾಗಿ ಇರುವಂಥವನು. ಆತನಿಗೆ ಜ್ಯೋತಿಗಳಿಂದ ಉಪಯೋಗ ಏನು ಅಂತ ಹೇಳಿ ನಾವು ಕೇಳ್ಬೋದು. ಆ ದೀಪವನ್ನು ಬೆಳಗಿಸುವಂಥದ್ದು ಪರಮಾತ್ಮನಿಗಲ್ಲ, ಆತನಿಂದ ಜ್ಞಾನ ಎಂಬಂಥ ಬೆಳಕು ಅಂಧಕಾರದ ನಮ್ಮ ಬಾಳಿನಲ್ಲಿ ಹರಡಲಿ ಅನ್ನುವಂಥ ಭಾವನೆಯನ್ನಿಟ್ಟುಕೊಂಡು ನಾವು ದೀಪವನ್ನು ಬೆಳಗಿಸಬೇಕು. ಅದಕ್ಕಾಗಿಯೇ ಪ್ರತಿ ಪೂಜಾದಿ ಸಂದರ್ಭದಲ್ಲಿ ವ್ರತ ಹೋಮ ಹವನಾದಿಗಳನ್ನು ಮಾಡಬೇಕು, ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ರೂ ಕೂಡ ಮೊದಲು ದೀಪವನ್ನು ಹಚ್ಚಲೇಬೇಕು. ದೀಪವನ್ನು ಹೊತ್ತಿಸೇ ನಮ್ಮ ಈ ಶುಭ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಹಳೆಯ ತಲೆಮಾರಿನ ದೇವಸ್ಥಾನಗಳಲ್ಲಿ ನೋಡಿದ್ರೆ ಅಲ್ಲಿ ನಂದಾದೀಪ ಅನ್ನುವಂಥದ್ದು ಇದ್ದೇ ಇರುತ್ತೆ. ಯಾಕೆಂತ ಹೇಳಿದ್ರೆ ಈ ದೀಪವನ್ನ ತುಪ್ಪ ಅಥವಾ ಎಣ್ಣೆಯ ಬತ್ತಿಯಿಂದ ಹಚ್ಚುತ್ತಾ ಇದ್ರು. ಇಲ್ಲಿ ತುಪ್ಪದ ದೀಪದ ಬೆಳಕು ಕಣ್ಣಿನ ಆರೋಗ್ಯವನ್ನು ವೃದ್ಧಿಸುತ್ತೆ. ಹಾಗೆ ಈ ಎಣ್ಣೆಯ ದೀಪಕ್ಕಿಂತ ತುಪ್ಪದ ದೀಪ ಅಧಿಕ ಆಮ್ಲಜನಕವನ್ನು ಬಿಡುಗಡೆ ಮಾಡೋದ್ರಿಂದ ಅದು ಶ್ರೇಷ್ಠ ಮಟ್ಟದ್ದು ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಹಿಂದಿನ ಕಾಲದಲ್ಲಿ ಅಂದರೆ ಈ ರಂಜಕದಿಂದ ಬೆಂಕಿಯ ಉಪಯೋಗ ತಿಳಿಯುವುದಕ್ಕಿಂತ ಮೊದಲೇ, ಅಂದರೆ ಈ ಬೆಂಕಿ ಪೊಟ್ಟಣ ಬರೋದಕ್ಕಿಂತ ಮೊದಲೇ ಬೆಣಚು ಕಲ್ಲುಗಳ ಘರ್ಷಣೆಯಿಂದ ಅಥವಾ ಅರುಣಿಗಳ ಸಹಾಯದಿಂದ ಬೆಂಕಿಯನ್ನ ಉತ್ಪಾದನೆ ಮಾಡ್ತಾ ಇದ್ರು. ಇವುಗಳಿಂದ ಬೆಂಕಿಯನ್ನು ಉತ್ಪಾದಿಸುವಂಥದ್ದು ಬಹಳ ಕಷ್ಟವಾಗಿತ್ತು. ಅದರಿಂದಲೇ ಒಮ್ಮೆ ಹೊತ್ತಿಸಿದಂತಹ ಬೆಂಕಿಯನ್ನ ದೀರ್ಘಕಾಲದವರೆಗೆ ಉಪಯೋಗಿಸುವಂತಹ ಉದ್ದೇಶ ಇಟ್ಟುಕೊಂಡೇ ನಂದಾದೀಪವನ್ನು ಹಚ್ಚುವಂತಹ ಒಂದು ಪರಿಪಾಠವನ್ನ ರೂಢಿಸಿಕೊಂಡ್ರು. ಹಾಗಾಗಿ ನಂದಾದೀಪ ಅಂತ ಹೇಳಿದ್ರೆ ಅದು ನಂದದ ದೀಪ, ಯಾವಾಗಲೂ ಕೂಡ ಅದು ಉರಿತಾ ಇರಬೇಕು ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ವಿದ್ಯುತ್ ದೀಪಗಳಿಗೆ ಬದಲಾಗಿ ನಂದಾದೀಪವನ್ನು ಹಚ್ಚಿಡುವಂಥ ಒಂದು ಕ್ರಮ ಅಲ್ಲಿಂದ ಮುಂದುವರಿತು. ಈಗಲೂ ಕೂಡ ಕೆಲವರು ಮನೆಯಲ್ಲಿ ನಂದಾದೀಪ ಉರಿತಾನೆ ಇರುತ್ತೆ. ಹಾಗಾಗಿ ತಾವು ಕೂಡ ಈ ದಿನ ವಿಶೇಷ ದಿನ ಆಗಿರೋದ್ರಿಂದ ನಂದಾದೀಪವನ್ನು ಬೆಳಗಿಸಿ ಬನ್ನಿ. ನಿಮ್ಮ ಬಾಳು ಬಂಗಾರವಾಗುತ್ತೆ, ಬಾಳಿನಲ್ಲಿ ಜ್ಞಾನೋದಯ ಉಂಟಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ವ್ಯಯಸ್ಥಾನ ಇದು. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಈ ದಿನ ಮಿಶ್ರ ಫಲಗಳನ್ನು ಅನುಭವಿಸುವಂತಹ ಸಂದರ್ಭ ಇದೆ. ಅದರಲ್ಲೂ ಈ ವೃತ್ತಿಯಲ್ಲಿ, ನಿಮ್ಮ ವ್ಯವಹಾರದಲ್ಲಿ ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವಂಥದ್ದು ಬಹಳ ಉತ್ತಮ. ಯಾರಿಗೂ ಕೂಡ ಕಮಿಟ್ ಆಗಬೇಡಿ, ಎಲ್ಲೂ ಕೂಡ ಭರವಸೆಗಳನ್ನು ಕೊಡಲಿಕ್ಕೆ ಹೋಗಬೇಡಿ ಈ ದಿನ. ಯಾಕೆಂದರೆ ಆ ಭರವಸೆಗಳು ಈಡೇರಲ್ಲ. ನಂತರದಲ್ಲಿ ನಿಮ್ಮ ಮಾನ ಅವಮಾನಗಳ ಪ್ರಶ್ನೆ ಉದ್ಭವ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ದೈವಿಕ ದರ್ಶನದ ಯೋಗ ಬಹಳ ಚೆನ್ನಾಗಿದೆ. ಎಲ್ಲ ಒಂದು ಕಡೆ ಭಗವಂತನ ದರ್ಶನ ಮಾಡುವಂಥದ್ದು, ಭಗವಂತನ ಸೇವೆ ಮಾಡಲಿಕ್ಕೂ ಕೂಡ ಅವಕಾಶಗಳು ಬಂದು ಒದಗುವಂತಹ ಸಂದರ್ಭ ಇದೆ. ಆದರೆ ಈ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಅಡಚಣೆಗಳು ಉಂಟಾಗುವಂಥದ್ದಿದೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇದೆ. ಆದ್ದರಿಂದಲೇ ಈ ದಿನ ನೀವು ಯಾವುದೇ ಕೆಲಸವನ್ನು ಮಾಡುವಾಗ ಭಗವಂತನ ಒಂದು ಆರಾಧನೆಯ ಜೊತೆಯಲ್ಲಿ ಭಗವಂತನ ಒಂದು ಅನುಗ್ರಹ ಸಿಕ್ಕಲಿ ಅಂತ ಹೇಳೇ ನೀವು ಕೆಲಸಗಳನ್ನು ಆರಂಭ ಮಾಡಬೇಕಾಗತ್ತೆ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ಸಂಪತ್ತನ್ನು ಕಳ್ಕೊಂಡಂಥವ್ರಿಗೆ ಸ್ವಲ್ಪವೇ ನಷ್ಟ ಆಗುತ್ತೆ, ಆದರೆ ಧೈರ್ಯವನ್ನು ಕಳ್ಕೊಂಡಂಥವ್ರಿಗೆ ಸರ್ವಸ್ವವು ಕೂಡ ನಷ್ಟವಾಗಿ ಬಿಡುತ್ತೆ. ಹಾಗಾಗಿ ಯಾವ ನಷ್ಟಕ್ಕೂ ಕೂಡ ಅವಕಾಶ ಕೊಡಬೇಡಿ. ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಿ. ಆಗ ನಿಮಗೆ ಅಲ್ಪ ಸ್ವಲ್ಪ ಶುಭ ಲಾಭಗಳು ಒದಗಿ ಬರುವಂಥದ್ದು ಇದೆ. ಇನ್ನು ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿರುತ್ತೆ. ಬಂಧುಗಳ ಜೊತೆಯಲ್ಲಿ ಈ ದಿನ ಸಣ್ಣ ಮಟ್ಟದಲ್ಲಿ ಒಂದು ವಿವಾದ ಅನ್ನುವಂಥದ್ದು ಆರಂಭ ಆಗುತ್ತೆ. ದೊಡ್ಡದಾಗಿ ಬೆಳೀಲಿಕ್ಕೆ ಬಿಡಬೇಡಿ. ಹಾಗೆ ಕೆಲವರ ವರ್ತನೆ ನಿಮಗೆ ಮಾನಸಿಕ ಕಿರಿಕಿರಿಯನ್ನು ತರುವಂಥದ್ದು ಕೂಡ ಇದೆ. ಹಾಗಾಗಿ ಚಂದ್ರನಿಂದ ಈ ದಿನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದಕ್ಕಾಗಿಯೇ ನವಗ್ರಹಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಲಾಭದಾಯಕವಾದಂತಹ ದಿನ. ಚಂದ್ರ ನಿಮಗೆ ಲಾಭ ಸ್ಥಾನದಲ್ಲಿದ್ದಾನೆ. ಇಲ್ಲಿ ಲಾಭ ಅಂತ ಹೇಳಿದ್ರೆ ಹಣ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಲಾಭದ ಅಂಶಗಳು ನಿಮಗೆ ಬರುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಮನಸ್ಸಿಗೆ ಸಂತೋಷ ಇರುವಂತಹ ದಿನ. ಹಾಗೆ ಹೊಸ ವ್ಯವಹಾರಗಳನ್ನು ಆರಂಭ ಮಾಡಬೇಕು ಅಂದ್ಕೊಳ್ಳುವಂಥವರು ಈ ದಿನ ಮಾಡುವಂತಹ ಪೂರ್ವ ಸಿದ್ಧತಾ ಚಟುವಟಿಕೆಗಳು ತುಂಬ ಯಶಸ್ವಿಯಾಗುತ್ತೆ.
ಹಾಗಾಗಿ ಹೊಸದಾಗಿ ಹಣಕಾಸಿನ ವಿಚಾರ ಆಗಲಿ, ಆಸ್ತಿ ಖರೀದಿ ಆಗಲಿ, ಒಡವೆ ವಸ್ತ್ರಗಳನ್ನು ಮನೆಗೆ ತರುವಂಥ ವಿಚಾರವಾಗಲಿ ಈ ದಿನ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ನಿಮಗೆ ಒಳ್ಳೆಯ ಲಾಭ ಅದರಿಂದ ಉಂಟಾಗುತ್ತೆ. ಕೆಲಸ ಕಾರ್ಯಗಳು ಬಹಳ ಸುಸೂತ್ರವಾಗಿ ನಡೆಯುತ್ತೆ. ಎಲ್ಲೂ ಕೂಡ ನಿಮಗೆ ತೊಂದರೆ ಎನ್ನುವಂಥದ್ದು ಇರಲ್ಲ ಈ ದಿನ. ಹಾಗಾಗಿನೇ ನಿಮ್ಮ ಯೋಜನೆಗಳು ಪ್ರತಿಫಲ ನೀಡುವಂಥ ಸಮಯ ಇದು. ಹಾಗೆ ನಿಮ್ಮ ಮನಸ್ಥಿತಿ ಈ ದಿನದಲ್ಲಿ ಬಹಳ ಪ್ರಸನ್ನವಾಗಿರುತ್ತೆ. ಆತ್ಮವಿಶ್ವಾಸ ಜಾಸ್ತಿ ಇದೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ವೃತ್ತಿಪರ ಉದ್ಯೋಗದಲ್ಲೂ ಕೂಡ ಉತ್ತಮವಾದಂಥ ಸಾಧನೆಯನ್ನು ಮಾಡ್ತೀರಿ. ಹಾಗೆ ನಿಮ್ಮ ಸ್ನೇಹಿತರಿಂದ ಅಪರೂಪಕ್ಕೆ ಆಹ್ವಾನಗಳು ಬರುವಂಥದ್ದು ಕೂಡ ಇದೆ. ಸ್ನೇಹಿತರ ಭೇಟಿ, ಅವರ ಜೊತೆಯಲ್ಲಿ ಕಷ್ಟ ಸುಖಗಳ ವಿಚಾರ ವಿನಿಮಯ ಇಂಥ ಒಂದು ಸಂದರ್ಭದಲ್ಲಿ ಒದಗಿ ಬರುವಂಥದ್ದು ಇದು ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ಹಗುರವಾಗಿಸುತ್ತೆ. ಹಾಗೆ ಸಮಾಜದಲ್ಲಿ ನಿಮಗೆ ಗೌರವಕ್ಕೆ ಈ ದಿನ ಕೊರತೆ ಇಲ್ಲ. ನೀವು ಮಾಡುವಂತಹ ಕೆಲಸ ಕಾರ್ಯಗಳು, ನಿಮ್ಮ ತೀರ್ಮಾನ, ನಿಮ್ಮ ಒಂದು ಮಾತು ಈ ದಿನ ವಿಶೇಷವಾಗಿ ಕೆಲವರನ್ನು ಆಕರ್ಷಣೆ ಮಾಡುವಂಥದ್ದು ಕೂಡ ಇದೆ. ಎಲ್ಲ ಕಡೆಯಿಂದಲೂ ಕೂಡ ನಿಮಗೆ ಅನುಕೂಲತೆಗಳಿರುತ್ತೆ. ತುಂಬ ಕಂಫರ್ಟಬಲ್ ಆಗಿರ್ತೀರಿ. ಅದರಲ್ಲೂ ನಿರುದ್ಯೋಗಿಗಳಿಗೆ ಉದ್ಯೋಗ ಲಾಭ ಅನ್ನುವಂಥದ್ದು ಇದೆ. ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಂದರ್ಭ ಕೂಡ. ಒಟ್ಟಾರೆ ನಿಮ್ಮ ಪ್ರಯತ್ನ ಈ ದಿನ ಶಾಶ್ವತವಾಗಿರುತ್ತೆ. ಮುಂದಿನ ಭವಿಷ್ಯದಲ್ಲೂ ಕೂಡ ಅದು ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳಿರುವಂತಹ ದಿನ. ಅದರಲ್ಲೂ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕರ್ಮಸ್ಥಾನ ಇದು. ಹಾಗಾಗಿ ನೀವು ಮಾಡುವಂತಹ ಕೆಲಸ, ನಿಮ್ಮ ಉದ್ಯೋಗ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ಅದ್ಭುತವಾದಂಥ ತಿರುವನ್ನು ಪಡ್ಕೊಳ್ತೀರಿ. ಎಲ್ಲ ಒಂದು ಕಡೆ ಲಾಭಕ್ಕೆ ಈ ದಿನ ನಿಮ್ಮ ಪ್ರಯತ್ನವೂ ಕೂಡ ಸೇರ್ಪಡೆಯಾಗುತ್ತೆ. ಹಾಗಾಗಿನೇ ಕೈಗೊಂಡಂಥ ವ್ಯವಹಾರಗಳಲ್ಲಿ ಅಪ್ರಯತ್ನವಾದಂಥ ಕಾರ್ಯಸಿದ್ಧಿ ಉಂಟಾಗುವಂಥದ್ದು. ಅಂದರೆ ನಿಮ್ಮ ಪ್ರಯತ್ನ ಸ್ವಲ್ಪವೇ ಸಾಕು, ಹೆಚ್ಚು ಫಲಿತಾಂಶವನ್ನು, ಹೆಚ್ಚು ಪ್ರಮಾಣದಲ್ಲಿ ಲಾಭವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಇನ್ನು ಸ್ಥಿರಾಸ್ತಿ ಖರೀದಿ ಪ್ರಯತ್ನದಲ್ಲಿದ್ದಂಥವ್ರಿಗೆ ಅಡೆತಡೆಗಳಿತ್ತು, ಅದು ಈ ದಿನ ನಿವಾರಣೆಯಾಗುತ್ತೆ. ಹಾಗಾಗಿ ಈ ದಿನದ ಪ್ರಯತ್ನ ನಿಮಗೆ ಸ್ಥಿರವಾದಂತಹ ಒಂದು ಫಲಿತಾಂಶವನ್ನು ತಂದುಕೊಡುತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಉತ್ತಮವಾದಂಥ ಕ್ಷಣಗಳನ್ನು ಕಳೀತೀರಿ. ಎಲ್ಲೋ ಒಂದು ಕಡೆ ಮನೋರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು, ಸಾಮೂಹಿಕ ಭೋಜನ ಮಾಡುವಂಥ ಸಂದರ್ಭ. ಒಟ್ಟಾರೆ ಈ ದಿನ ಬಹಳ ಸಂತೋಷದಿಂದ ಇರುವಂಥದ್ದು. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಸಹಾಯ ಸಹಕಾರಗಳಿಗೆ ಕೆಲವೇ ಮಂದಿ ಇರುವಂಥವ್ರು. ಹಾಗಾಗಿ ಎಲ್ಲರಿಂದ ಏನನ್ನ ನಿರೀಕ್ಷೆ ಮಾಡಬೇಡಿ. ಯಾಕೆಂತ ಹೇಳಿದ್ರೆ ಈ ಸಮುದ್ರದ ತೀರದಲ್ಲಿರ್ತಾರಲ್ಲ ಅಂಥವ್ರಿಗೆ ಬಾಯಾರಿಕೆ ಆದಾಗ ಸಮುದ್ರದ ನೀರು ಉಪಯೋಗಕ್ಕೆ ಬರಲ್ಲ. ಅವರು ಆ ಬಾಯಾರಿಕೆಯನ್ನು ತಣಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಾವಿಯ ಹತ್ತಿರನೇ ಹೋಗಬೇಕಾಗತ್ತೆ. ಅದೇ ರೀತಿಯಲ್ಲಿ ಎಷ್ಟೇ ಐಶ್ವರ್ಯ ಇದ್ದರೂ ಕೂಡ ಅಂಥವರು ನಿಮಗೆ ಸಹಾಯ ಮಾಡಲ್ಲ. ಹಾಗಾಗಿ ನಿಮ್ಮ ಆಪ್ತರು, ನಿಮ್ಮನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೆ ಅಂಥವರೇ ಮಾತ್ರ ಈ ದಿನ ನಿಮಗೆ ಸಹಾಯ ಮಾಡುವಂಥವ್ರು. ಹಾಗಾಗಿ ಈ ವಿಚಾರವನ್ನು ನೀವು ಈ ದಿನ ಮನನ ಮಾಡಿಕೊಳ್ಬೇಕು. ಹಾಗೆ ನಿಮಗೆ ಇರುವಂಥ ಒಂದು ಸಂಪನ್ಮೂಲಗಳಲ್ಲಿ, ನಿಮಗೆ ಇರುವಂಥ ಆದಾಯದಲ್ಲೇ ಈ ದಿನ ಅದರ ಇತಿಮಿತಿಯಲ್ಲೇ ಯೋಜನೆಗಳನ್ನು ಹಾಕ್ಕೊಳ್ಳಿ, ಕಾರ್ಯರೂಪಕ್ಕೆ ತನ್ನಿ, ಪ್ರಾಕ್ಟಿಕಲ್ ಆಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಮಿಶ್ರ ಫಲಗಳನ್ನು ಪಡ್ಕೊಳ್ತೀರಿ. ಅದರಲ್ಲೂ ಬಹಳ ಪ್ರಮುಖವಾಗಿ ವಿದ್ಯಾರ್ಥಿಗಳು ಈ ದಿನ ನಿಮ್ಮ ಶ್ರದ್ಧೆಯ ಜೀವನವನ್ನು ಆರಂಭ ಮಾಡಬೇಕು. ಸ್ಥಿರವಾರ ಇದು. ಹಾಗಾಗಿನೇ ಮುಂದೆ ಆಗಬೇಕಾಗಿರುವಂಥ ಚಟುವಟಿಕೆಗಳ ಬಗ್ಗೆ, ನಿಮ್ಮ ಕನಸನ್ನು ಸಾಕಾರಗೊಳಿಸುವ ಬಗ್ಗೆ ಸ್ಥಿರವಾದ ತೀರ್ಮಾನಗಳನ್ನು ಈ ದಿನ ಕೈಗೊಳ್ಳುವಂಥ ಸಂದರ್ಭ ಇದೆ. ಹಾಗಾಗಿನೇ ನಿಮ್ಮ ಒಂದು ಡಿಸಿಷನ್ ಮೇಕಿಂಗ್ ಏನಿದೆ ಇದು ಸ್ಥಿರವಾಗಿರಬೇಕು, ಶಾಶ್ವತವಾಗಿರಬೇಕು. ಅದಕ್ಕಾಗಿ ಮನಸ್ಸನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಆತುರದಲ್ಲಿ ತೀರ್ಮಾನ ಕೈಗೊಳ್ಳಬೇಡಿ, ಕೋಪದಲ್ಲಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಬೇಡಿ. ಇನ್ನು ಬೇರೆಯವರನ್ನು ನಂಬಿ ಯಾವುದೇ ಕೆಲಸಕ್ಕೆ ಕೈ ಹಚ್ಚಬೇಡಿ. ಅದಕ್ಕೇ ಹಿರಿಯರು ಹೇಳುವಂಥದ್ದು, ಒಂಟಿಯಾಗಿಯೇ ಇರು, ತಾಳ್ಮೆಯಿಂದ ಇರು, ಯಾರಿಗಾಗಿಯೂ ಕೂಡ ಗೋಗರಿಯಬೇಡ, ಯಾರ ಹಿಂದೆಯೂ ಜಾರದಿರು,
ನಾವೇ ಬೇಕು ಅನ್ನುವಂಥವ್ರು ನಮ್ಮ ಜೊತೆ ಬರಲಿ, ಬೇಡ ಅನ್ನುವಂಥವ್ರು ದೂರನೇ ಇರಲಿ. ಏಕೆಂದರೆ ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ಅನ್ನುವಂಥ ವಿಚಾರವನ್ನು ಈ ದಿನ ನೀವು ಮನನ ಮಾಡಿಕೊಳ್ಬೇಕು. ಹಾಗಾಗಿ ನಿಮ್ಮ ಜೊತೆ ಇರೋವಂಥವರ ಬಗ್ಗೆ ಈ ದಿನ ಕಾಳಜಿ ಇಟ್ಕೊಳ್ಳಿ. ಬರದೇ ಇರೋವಂಥವ್ರನ್ನ ಈ ದಿನ ನೀವು ಸ್ಮರಣೆ ಕೂಡ ಮಾಡಿಕೊಳ್ಬೇಡಿ. ಏಕೆಂದರೆ ಅವರಿಂದಲೇ ನಿಮಗೆ ಕಷ್ಟ ನಷ್ಟಗಳು ಉಂಟಾಗಿರುವಂಥದ್ದು. ಅಂಥವರನ್ನು ದೂರ ಇಡಿ, ಅಂಥವರನ್ನು ಮರೆತು ಬಿಡಿ. ಹಾಗಾಗಿನೇ ನಿಮಗೆ ಯಾರು ಸಹಾಯ ಮಾಡಿದ್ದಾರೆ ಅವರಿಗೆ ಮಾತ್ರ ಈ ದಿನ ಪ್ರತಿ ಸಹಾಯ ಮಾಡುವಂಥ ಒಂದು ಮನಸ್ಸು ಮಾಡಿ. ಅಂಥ ಅವಕಾಶಗಳು ಸಿಕ್ಕತ್ತೆ, ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ನಿಮ್ಮ ವೃತ್ತಿಪರ ವ್ಯವಹಾರಗಳು ಈ ದಿನ ಸೀಮಿತವಾಗಿರುತ್ತೆ. ನಿಮಗೆ ಆಸೆ ಇದೆ, ಆದರೆ ಕೈ ನಡೆಯಲ್ಲ. ಹಾಗೆ ಗ್ರಹಗತಿಗಳು ಕೂಡ ಈ ದಿನ ನಿಮಗೆ ಸ್ವಲ್ಪ ಅನಾನುಕೂಲಕರವಾದಂಥ ಸ್ಥಿತಿಯಲ್ಲಿರೋದ್ರಿಂದ ಯಶಸ್ಸು ನಿಮಗೆ ಅಷ್ಟಕ್ಕಷ್ಟೇ ಇರುತ್ತೆ. ಆದರೆ ಕೆಲವರು ಯಶಸ್ಸು ಸಿಕ್ಕದಾಗ ಬೀಗಬೇಡಿ. ಯಾಕೆಂದರೆ ಅದು ಕೂಡ ನಿಮಗೆ ಶಾಶ್ವತ ಅಲ್ಲ. ಇವತ್ತಿದ್ದದ್ದು ನಾಳೆ ಇಲ್ಲ, ನಾಳೆ ಇದ್ದದ್ದು ನಾಳಿದ್ದಿಲ್ಲ. ಹಾಗಾಗಿ ಈ ಬದಲಾವಣೆಯ ಚಕ್ರ ಏನಿದೆ ಅದು ಪ್ರತಿಯೊಬ್ಬರಲ್ಲೂ ಕೂಡ ಉಂಟಾಗುವಂಥದ್ದು. ಯಾವುದೋ ಸಂದರ್ಭದಲ್ಲಿ ಅದು ಬಂದು ಹೋಗ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ನಿಮ್ಮ ಈ ಪ್ರಮುಖವಾದಂಥ ತೀರ್ಮಾನಗಳನ್ನು ಸಂಬಂಧಪಟ್ಟವರ ಜೊತೆ ಚರ್ಚೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಆಗ ಮಾತ್ರ ನಿಮಗೆ ಯಶಸ್ಸು. ಜೊತೆಗೆ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ಇದು, ದುಸ್ಥಾನ ಇದು. ಹಾಗಾಗಿನೇ ಮಿಶ್ರ ಫಲಗಳನ್ನು ಈ ದಿನ ಅನುಭವಿಸ್ತೀರಿ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಷ್ಟಗಳು ಉಂಟಾಗುತ್ತೆ, ಹಿನ್ನಡೆ ಉಂಟಾಗುತ್ತೆ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ಈ ದಿನ ಬಂಡವಾಳ ಹಾಕುವಂಥ ವಿಚಾರ ಏನಾದರೂ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇವತ್ತಲ್ಲ ನಾಳೆ ಆ ಕೆಲಸ ಆಗತ್ತೆ ಅಂತ ಹೇಳಿ ಅದನ್ನು ಮುಂದೂಡುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಹಣದ ವಿಚಾರದಲ್ಲಿ ಕೂಡ ಗೊಂದಲ ಉಂಟಾಗುವಂಥದ್ದಿದೆ. ಹಣವೇ ನಿಮಗೆ ಈ ದಿನ ಸ್ವಲ್ಪ ಅವಮಾನವನ್ನು ತರಿಸುವಂಥದ್ದು. ಏಕೆಂದರೆ ಅಪನಂಬಿಕೆ ಬರುವಂಥದ್ದು ಈ ಹಣದ ವಿಚಾರದಲ್ಲೇ. ಹಾಗಾಗಿ ಈ ಹಣದ ಕ್ಷೇತ್ರ ಏನಿದೆ, ವಿಚಾರ ಏನಿದೆ, ಅದನ್ನು ಆದಷ್ಟು ಪಕ್ಕಕ್ಕಿಡುವಂಥದ್ದು ಬಹಳ ಸೂಕ್ತ ಈ ದಿನ. ಇನ್ನು ದೂರದ ಪ್ರಯಾಣವನ್ನು ಮುಂದೂಡಿ. ಏಕೆಂದರೆ ಆ ಪ್ರಯಾಣ ನಿಮಗೆ ಅಷ್ಟು ಲಾಭವನ್ನು, ಶುಭವನ್ನು ತರ್ತಾ ಇಲ್ಲ. ಪ್ರಯಾಣದ ಆಯಾಸ ಜಾಸ್ತಿ ಆಗುತ್ತೆ. ವಾಹನದ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಪ್ರಯಾಣವನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆ ಉಂಟಾಗುವಂಥದ್ದು ಇದೆ. ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮನ್ನು ತಪ್ಪಾಗಿ ಅರ್ಥೈಸ್ಕೊಳ್ಬೋದು. ನೀವು ಹೇಳುವಂಥ ಮಾತು ಅವರಿಗೆ ಹಿತ ಅನಿಸಲ್ಲ. ಹಾಗಾಗಿ ಅದರಲ್ಲಿ ದೋಷ, ಅದರಲ್ಲಿ ಒಂದು ಭೇದಗಳನ್ನು ಕಂಡುಹಿಡಿಯುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ಪೂರ್ಣ ಆಗಲ್ಲ, ಎಲ್ಲೋ ಅರ್ಧಕ್ಕೆ ನಿಂತು ಬಿಡುತ್ತೆ. ಹಾಗಾಗಿ ನಿಮ್ಮ ಸಮಯ, ಶ್ರಮ ಎರಡೂ ಕೂಡ ವ್ಯರ್ಥವಾಗುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಅನಿರೀಕ್ಷಿತವಾಗಿ ತೊಂದರೆಗಳು ಎದುರಾಗುವಂಥದ್ದು ಕೂಡ ಇದೆ. ಹಾಗಾಗಿ ತೊಂದರೆಗಳನ್ನು ಎದುರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ತಜ್ಞರ ಒಂದು ಸಹಕಾರವನ್ನು ಪಡ್ಕೊಂಡು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಆಯ್ಕೆ ಮಾಡಿಕೊಳ್ಳುವಂಥ ವಿಚಾರದಲ್ಲೂ ಕೂಡ ಇದನ್ನು ಎಚ್ಚರಿಕೆಯಿಂದ ಇರಿ. ಇನ್ನು ವಿದ್ಯಾರ್ಥಿಗಳಿಗೆ ಪರಿಸ್ಥಿತಿ ನಿರಾಶಾದಾಯಕವಾಗಿರುತ್ತೆ. ಸ್ವಲ್ಪ ಉತ್ಸಾಹದಿಂದ ಇರಿ, ಹಾಗೆ ಲವಲವಿಕೆಯಿಂದ ಇರಿ, ಸೋಮಾರಿತನ ಬಿಡಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಭಕ್ತಿಯಿಂದ ಆಂಜನೇಯನ ಸ್ಮರಣೆ ಮಾಡಿಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗುವಂಥ ದಿನ. ಸಣ್ಣ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದ್ಭುತವಾದಂತಹ ಜಯ ಪ್ರಾಪ್ತಿಯಾಗುವಂಥ ದಿನ. ಹಾಗಾಗಿ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾಗ ಕುಟುಂಬದ ಪ್ರೀತಿ ವಿಶ್ವಾಸ ಇರುತ್ತೆ. ಕುಟುಂಬಸ್ಥರ ಬೆಂಬಲದಿಂದ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತೆ. ಎಲ್ಲೂ ಕೂಡ ನಿಮಗೆ ಅಡೆತಡೆ ಅನ್ನುವಂಥದ್ದು ಇಲ್ಲ. ಅಕಸ್ಮಾತ್ ಬಂದರೂ ಕೂಡ ಅದನ್ನು ಎದುರಿಸುವಂಥ ಧೈರ್ಯ ತಮ್ಮಲ್ಲಿರುತ್ತೆ. ಇನ್ನು ಈ ದಿನ ಶಾಶ್ವತವಾದಂತಹ ಕೆಲಸ ಕಾರ್ಯಗಳಿಗೆ ವಿಶೇಷವಾದಂತಹ ಒತ್ತನ್ನು ಕೊಡ್ತೀರಿ. ಇದು ನಿಮ್ಮ ವಿವೇಚನೆ ಈ ದಿನದ್ದು. ಏಕೆಂದರೆ ಬಾಡಿಗೆ ಮನೆಗೆ ಸಿಂಗಾರವನ್ನು ಮಾಡಲ್ಲ. ಸ್ವಂತ ಮನೆ ಆದರೆ ಆ ಮನೆಯನ್ನು ಬ್ಯೂಟಿಫೈ ಮಾಡುವಂಥದ್ದು ಇದೆ. ಆದರೆ ನಮ್ಮ ದೇಹವೂ ಕೂಡ
ಬಾಡಿಗೆ ಮನೆ ಇದ್ದಂತೆ. ಅದು ನಮ್ಮ ಸ್ವಂತದ್ದಲ್ಲ. ಯಾವತ್ತಾದರೂ ಒಂದು ದಿನ ನಾವು ನಮ್ಮ ದೇಹವನ್ನು ಬಿಟ್ಟು ಮುಂದೆ ಹೋಗಲೇಬೇಕಾಗುತ್ತೆ. ಹಾಗಾಗಿ ದೇಹಕ್ಕಾಗಿ ಸಿಂಗಾರ ಮಾಡಲಿಕ್ಕಾಗಿ ಹಣವನ್ನು ವ್ಯಯ ಮಾಡುವಂಥದ್ದಲ್ಲ, ಬಾಡಿಗೆ ಮನೆಗೆ ಸಿಂಗಾರ ಮಾಡಿದಂತಾಗ್ಬಿಡುತ್ತೆ. ಹಾಗಾಗಿನೇ ಸ್ವಂತವಾಗಿ ಸ್ಥಿರವಾಗಿ ಇರುವಂಥ ಆತ್ಮದ ಒಂದು ಅಂದವನ್ನು ಹೆಚ್ಚಿಸಬೇಕು. ಅದು ನಮಗೆ ಸ್ವಂತ ಮನೆ, ಅದರ ಪೋಷಣೆಗೆ ಬೇಕಾದಂತಹ ಸಾಧನೆಯನ್ನು ಮಾಡಬೇಕು. ಹಾಗಾಗಿ ಶಾಶ್ವತವಾದ ಸಾಧನೆಯನ್ನು ಮಾಡಲಿಕ್ಕೆ, ಶಾಶ್ವತವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ನಿಮಗೆ ಬಹಳ ಸೂಕ್ತವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಯಾವುದೇ ಸಂಕಲ್ಪಗಳಿದ್ದರೂ ಕೂಡ ಅದನ್ನು ಈ ದಿನ ನಿಮ್ಮ ಮನೆಯವರ ಜೊತೆ ಹಂಚಿಕೊಳ್ಳಿ, ನಿಮ್ಮ ಪ್ರೀತಿ ಪಾತ್ರರ ಬಳಿ ಹೇಳಿಕೊಳ್ಳಿ. ಅವರ ಸಹಕಾರದಿಂದ ಅದ್ಭುತವಾದಂತಹ ಯಶಸ್ಸು ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಹೊಸ ಅವಕಾಶಗಳು ಬರುತ್ತೆ, ಹೊಸ ಶಿಕ್ಷಣ ಇದೆ, ಹೊಸ ಉದ್ಯೋಗದ ಅವಕಾಶಗಳು ಕೂಡ ಈ ದಿನ ದೊರೆಯುವಂಥದ್ದು ಇದೆ. ಹಾಗೆ ನಿಮ್ಮ ಮಿತ್ರರ ಒಂದು ಸಲಹೆ, ಸಂದರ್ಭೋಚಿತವಾದಂತಹ ಸಹಕಾರ ನಿಮ್ಮ ಮನಸ್ಸನ್ನು ಈ ದಿನ ಖುಷಿಗೊಳಿಸುತ್ತೆ. ಹಾಗಾಗಿನೇ ತಮಗಾಗಿ ಎಲ್ಲರೂ ಇದ್ದಾರೆ ಅನ್ನುವಂಥ ವಿಚಾರ ಈ ದಿನ ನಿಮ್ಮ ನಂಬಿಕೆಗೆ ಬರುತ್ತೆ. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು, ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಭಕ್ತಿಯಿಂದ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉತ್ತಮ ಫಲಿತಾಂಶಗಳಿರುವಂಥ ದಿನ. ಏಕೆಂದರೆ ಚಂದ್ರ ನಿಮಗೆ 6ರ ಸ್ಥಾನದಲ್ಲಿದ್ದಾನೆ. ಇದು ಶತ್ರುಸ್ಥಾನ, ವೈರಿಸ್ಥಾನ. ಹಾಗಾಗಿ ಕೆಲಸ ಕಾರ್ಯಗಳಿಗೆ ಇದ್ದಂತಹ ಅಡ್ಡಿ ಆತಂಕಗಳನ್ನು ಈ ದಿನ ನಿವಾರಣೆ ಮಾಡಿಕೊಳ್ತೀರಿ. ಯಾರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಈ ದಿನ ತುಂಬ ಲೆಕ್ಕಾಚಾರದಿಂದ ಮುಂದುವರಿತೀರಿ. ಹಾಗಾಗಿ ಯಾರಿಂದ ಒಂದು ನೆಗೆಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂಥವರನ್ನು ದೂರ ಇಡುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗೆ ನಿಮಗೆ ಬೇಕಾದಂತಹ ವಿಚಾರಗಳು ತುಂಬ ಇಷ್ಟ ಆಗುತ್ತೆ. ಬೇಡವಾದಂತಹ ವಿಚಾರಗಳನ್ನು ಅಷ್ಟೇ ಒಂದು ಮನಃಪೂರ್ವಕವಾಗಿ ಹೊರಗಡೆ ಇಡುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಒಟ್ಟಾರೆ ಸ್ಟ್ರಾಂಗ್ ಆಗಿ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುವಂಥ ದಿನ ಇದು. ಹಾಗೆ ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ಹಠಾತ್ತಾಗಿ ಯಶಸ್ಸು ನಿಮಗೆ ಸಿಕ್ಕತ್ತೆ. ನೀವು ನಿರೀಕ್ಷೆನೇ ಮಾಡಿಲ್ಲ ಅಂಥ ಒಂದು ಫಲಿತಾಂಶವನ್ನು ಈ ದಿನ ಪಡ್ಕೊಳ್ತೀರಿ. ಏಕೆಂದರೆ ನಿಮ್ಮ ಪ್ರಯತ್ನ ಆ ಒಂದು ದಿಸೆಯಲ್ಲಿ ಶಾಶ್ವತವಾಗಿರುತ್ತೆ, ಸ್ಥಿರವಾಗಿ ಇರುತ್ತೆ. ಜೊತೆಗೆ ಎಲ್ಲೂ ಕೂಡ ನಿಮ್ಮ ಗುರಿ ತಲುಪುವಂತಹ ಸಮಯದಲ್ಲಿ ವಿಚಲಿತರಾಗಿಲ್ಲ. ಇದು ನಿಮ್ಮಲ್ಲಿರುವಂಥ ಒಂದು ಪ್ಲಸ್ ಪಾಯಿಂಟ್ ಅದು. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ಮಾಡುವಂಥ ಪ್ರಯತ್ನಗಳು ಯಶಸ್ವಿಯಾಗುತ್ತೆ, ಅನುಕೂಲಕರವಾದಂಥ ಸಂದರ್ಭವನ್ನು ಒದಗಿಸಿಕೊಡ್ತಾ ಇದೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಸಲಹೆಯನ್ನು ಪಡ್ಕೊಂಡು ಮುನ್ನಡೆಯುವಂಥದ್ದು ತುಂಬ ಒಳ್ಳೆಯದು. ಏಕೆಂದರೆ ಕೆಲವೊಂದು ಕಷ್ಟದ ಸಮಯದಲ್ಲಿ ಅವರು ಕೂಡ ಭಾಗಿಗಳಾಗಬೇಕು. ಇಲ್ಲಿ ಈ ಶೇರಿಂಗ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗೆ ಈ ದಿನ ನೀವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಇಲ್ಲ ಅಂತ ಹೇಳಿದ್ರೆ ಬೇರೆಯವರ ಮುಂದೆ ಕೈ ಚಾಚಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದ ನಿಮ್ಮ ಮಿತಿಯೊಳಗೆ ನಡೆಯುವಂಥ ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಭೂಮಿ ಸಂಬಂಧಿತವಾದಂತಹ ವಿಚಾರಗಳಲ್ಲಿ, ಅದು ಖರೀದಿ ಇರಲಿ, ಮಾರಾಟ ಇರಲಿ, ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಿರಲಿ, ಅದರಲ್ಲಿ ನಿಮಗೆ ಲಾಭ ಇದೆ, ಸಂತೋಷ ಇದೆ. ಇನ್ನು ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಪೂರ್ವ ಪುಣ್ಯ ಸ್ಥಾನ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಮಿಶ್ರ ಫಲಗಳನ್ನು ನೀವು ಕಾಣುವಂಥ ದಿನ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಅಡಚಣೆಗಳು ಉಂಟಾಗುತ್ತೆ. ಇದು ತೀರಾ ನೆಗ್ಲಿಜಿಬಲ್ ಆಗಿರುವಂಥದ್ದು, ಆದರೆ ನಿಮ್ಮ ಮನಸ್ಸನ್ನು ಈ ದಿನವು ಘಾಸಿಗೊಳಿಸುತ್ತೆ. ಹಾಗೆ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕು. ಏಕೆಂದರೆ ಕುಟುಂಬಕ್ಕಾಗಿ ಈ ದಿನ ನೀವು ಸ್ವಲ್ಪ ಕ್ವಾಲಿಟಿ ಟೈಮ್ ಅನ್ನುವಂಥದ್ದನ್ನು ಕೊಡಲೇಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಆತುರ ಪಡಬೇಡಿ, ನಿಧಾನವಾದ ಒಂದು ವಿಚಾರಗಳಿರಲಿ, ನಿಧಾನವಾಗಿ ಆಲೋಚನೆ ಮಾಡುವಂಥದ್ದನ್ನಾಗಲಿ ನೀವು ಸ್ವಲ್ಪ ರೂಢಿಸ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಕೋಪ ತಾಪವನ್ನು ಈ ದಿನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ತಪ್ಪುಗಳನ್ನು ಕಂಡಾಗ ನಿಮಗೆ ರೋಷ ಆವೇಶಗಳು ಹೆಚ್ಚಾಗುವಂಥದ್ದು ಬರುತ್ತೆ. ಇದನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಹಾಗೆ ಈ ದಿನ ಸಾಧಕರ ಸಹವಾಸ ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಸಮಯ ಸಾಧಕರ ಸಹವಾಸವನ್ನು ಮಾತ್ರ ಮಾಡಬೇಡಿ. ಅಂತಹ ಹಿತ ಶತ್ರುಗಳು ನಿಮ್ಮ ಸುತ್ತಮುತ್ತ ಇದ್ದಾರೆ, ನಿಮ್ಮ ಜೊತೆಯಲ್ಲೇ ಇದ್ದಾರೆ. ನಿಮಗೆ ಹಿತವಾದಂತಹ
ಸ್ನೇಹಿತರಂತೆ ಕಾಣ್ತಾರೆ. ಆದರೆ ಅವರ ಆಂತರ್ಯದಲ್ಲಿ ನಿಮಗೆ ಸಹಾಯ ಮಾಡುವಂಥ ಒಂದು ಮನಸ್ಸು ಪರಿಪೂರ್ಣವಾಗಿರಲ್ಲ. ಅವರು ಹೊಟ್ಟೆ ಹುರಿ ಪಡ್ತಾ ಇರುವಂಥ ಸಂದರ್ಭ ಇದೆ. ಹಾಗಾಗಿನೇ ದ್ವೇಷ, ಅಸೂಯೆಗಳು ಜಾಸ್ತಿ ಆಗುತ್ತೆ. ಅಂಥವರ ಜೊತೆಯಲ್ಲಿ ಈ ದಿನ ಮಾತಾಡಿದ್ರೂ ಕೂಡ ಅದು ಚರ್ಚೆಗೆ ತಿರುಗುತ್ತೆ, ವಾದ ವಿವಾದಕ್ಕೆ ತಿರುಗುವಂಥ ಸಾಧ್ಯತೆಗಳಿರುತ್ತೆ. ಅಂಥವರ ಬಗ್ಗೆ ಎಚ್ಚರದಿಂದ ಇರಿ. ಎಲ್ಲೂ ಕೂಡ ಈ ಚರ್ಚೆಗೆ ಅವಕಾಶಗಳನ್ನು ಮಾಡಿಕೊಳ್ಬೇಡಿ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ವೃತ್ತಿಪರ ವ್ಯವಹಾರಗಳಲ್ಲಿ ಕೆಲವೊಂದು ಸಮಸ್ಯಾತ್ಮಕವಾದಂಥ ವಾತಾವರಣ ಇರುತ್ತೆ. ಅದನ್ನು ಆದಷ್ಟು ಬೇಗ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಪೆಂಡಿಂಗ್ ಇಡಬೇಡಿ ಯಾವುದೇ ಕೆಲಸವನ್ನು. ಆಗಾಗ್ಗೆ ಅದರ ಬಗ್ಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ ಸುಖ ಸ್ಥಾನ ಇದು. ಆದರೆ ಈ ಸುಖಕ್ಕೆ ಈ ದಿನ ಸ್ವಲ್ಪ ಕೊರತೆ ಇದೆ. ಏಕೆಂದರೆ ಈ ದಿನ ಮಿಶ್ರ ಫಲಗಳನ್ನು ಅನುಭವಿಸೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆ ಇದೆ, ಹಣಕಾಸಿನ ವಿಚಾರದಲ್ಲಿ ನಷ್ಟ ಇದೆ. ಹಾಗೆ ನೀವು ಮಾಡುವಂಥ ಒಂದು ಕೆಲಸ ಕಾರ್ಯಗಳಾಗಲಿ, ಅದರ ಬಗ್ಗೆ ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ ದೂರದೃಷ್ಟಿಯಿಂದ ಕೂಡಿರಲ್ಲ. ಹಾಗಾಗಿ ತಾತ್ಕಾಲಿಕವಾಗಿ ಸುಖ ಸಿಕ್ಕಬೇಕು ಅನ್ನುವಂಥದ್ರಲ್ಲೇ ಮನಸ್ಸು ಹಾತೊರಿತಾ ಇರುತ್ತೆ. ಹಾಗಾಗಿ ಈ ದಿನದ ಸುಖಕ್ಕೆ ನಾಳಿನ ಒಂದು ಸುಖವನ್ನು ನೀವು ಬಲಿ ಕೊಡಬೇಕಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುವಂಥ ದಿನ ಇದು. ಹಾಗೆ ಈ ದಿನ ನಿಮ್ಮ ಆಪ್ತರ ಜೊತೆಯಲ್ಲಿ ಯಾವುದೇ ವ್ಯವಹಾರಗಳಿರಲಿ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇರಿ, ಅಲ್ಲಿ ವಿವಾದಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಯಾವುದೇ ಒಂದು ಪ್ರಮುಖವಾದಂಥ ತೀರ್ಮಾನಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ, ಕುಟುಂಬದ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ ಕೆಲವೊಂದು ವಿವಾದಗಳು ಉಂಟಾಗುವಂಥದ್ದು ಇದೆ. ಏನೇ ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇಲ್ಲ. ಎಲ್ಲೋ ಒಂದು ಕಡೆ ಇನ್ಕಂಪ್ಲೀಟ್ನೆಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ, ಅಪರಿಪೂರ್ಣತೆ ಅನ್ನುವಂಥದ್ದು. ಹಾಗಾಗಿ ಪೂರ್ಣವಾಗಿ ಮನಸ್ಸು ಸಂತೋಷವಾಗಿ ಇರಲ್ಲ, ಏನೋ ಒಂದು ಕೊರತೆ ನಿಮ್ಮನ್ನು ಕಾಡುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಕೆಲಸಗಳಿಗೆ ಯಾರು ತೊಂದರೆ ಮಾಡಿದ್ರು, ನಿಮ್ಮ ಜೀವನಕ್ಕೆ ಯಾರ್ಯಾರು ನಿಮಗೆ ವಿಶೇಷವಾದಂತಹ ಕಿರುಕುಳವನ್ನು ಕೊಟ್ಟರು, ಅಂಥವರನ್ನು ಈ ದಿನ ನೀವು ಹಳಿಯುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ಕುಟುಂಬದವರ ಕೆಲವರ ಮಾತಿನಿಂದ ನಿಮಗೆ ಮಾನಸಿಕ ಕಿರಿಕಿರಿಗಳು ಉಂಟಾಗುವಂಥದ್ದು ಇದೆ. ಜೊತೆಗೆ ಕೆಲಸದ ಒತ್ತಡ ಬೇರೆ, ಆರೋಗ್ಯ ಅಷ್ಟಕ್ಕಷ್ಟೇ ಇರುವಂಥದ್ದು. ಇವೆಲ್ಲವೂ ಸೇರಿ ಈ ದಿನ ನಿಮ್ಮ ಬದುಕು ಸ್ವಲ್ಪ ಹೈರಾಣಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಮನಸ್ಸನ್ನು ಈ ದಿನ ಸ್ಥಿಮಿತದಲ್ಲಿಟ್ಕೊಳ್ಳಿ, ಯಾವುದೇ ಅತಿರೇಕಕ್ಕೆ ಹೋಗಬೇಡಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಯೋಗ ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ. ಜೊತೆಗೆ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಚಂದ್ರ ನಿಮಗೆ ತೃತೀಯ ಸ್ಥಾನದಲ್ಲಿದ್ದಾನೆ. 3ನೇ ಮನೆ ಕೀರ್ತಿ ಸ್ಥಾನ, ಇದು ಪರಾಕ್ರಮ ಸ್ಥಾನ. ಹಾಗಾಗಿನೇ ಬಹಳ ಧೈರ್ಯ ಇರುತ್ತೆ ಈ ದಿನ. ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ವಿಪರೀತವಾಗಿರುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಯುವತಿಯರಿಗೆ ಈ ದಿನ ಸ್ವಲ್ಪ ಡ್ಯಾಶಿಂಗ್ ನೇಚರ್ ಇರುವಂಥದ್ದು, ಕಮ್ ವಾಟ್ ಮೇ ಅನ್ನುವಂಥದ್ದೇ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗೆ ಬಂಧು ಮಿತ್ರರ ಜೊತೆಯಲ್ಲಿ ಈ ದಿನ ತುಂಬ ಆರಾಮಾಗಿರ್ತೀರಿ, ಸಂತೋಷವಾಗಿರ್ತೀರಿ. ನಿಮ್ಮಲ್ಲಿರುವಂಥ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶ ಕೂಡ ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ಹಣಕಾಸಿನ ಪರಿಸ್ಥಿತಿ ಆಶಾದಾಯಕವಾಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಒಂದು ಸಂದರ್ಭ ಇದೆ, ಪೂರ್ವ ಸಿದ್ಧತೆ ನಡೀತಾ ಇರುತ್ತೆ. ಹಾಗಾಗಿನೇ ಪ್ರಮುಖ ವ್ಯವಹಾರಗಳು ಅನುಕೂಲಕರವಾದಂಥ ಸ್ಥಿತಿಯಲ್ಲಿ ಇದ್ದೇ ಇರುತ್ತೆ. ಇನ್ನು ಈ ದಿನ ಹೊಸ ವಾಹನವನ್ನಾಗಲಿ, ಹೊಸ ವಸ್ತ್ರವನ್ನಾಗಲಿ, ಒಡವೆಗಳನ್ನಾಗಲಿ, ಭೂಮಿಯನ್ನಾಗಲಿ ಕೊಂಡ್ಕೊಳ್ಬೇಕು ಅನ್ನುವಂಥವ್ರು ಕ್ರಯ ವಿಕ್ರಯ ಈ ಸಂಬಂಧವಾಗಿಯೂ ಕೂಡ ನಿಮಗೆ ತುಂಬ ಅನುಕೂಲ ಇರುತ್ತೆ. ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥ ಸಂದರ್ಭಗಳು ಜಾಸ್ತಿ ಇದೆ. ಹಾಗಾಗಿ ಈ ದಿನದ ಪ್ರಯತ್ನವನ್ನು ನೀವು ಮುಂದುವರಿಸಿ. ನಿಂತೇ ಇದ್ದರೆ ನಿಲ್ದಾಣ, ಸಾಗುತ್ತಲಿದ್ದರೆ ಪ್ರಯಾಣ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಪ್ರಯಾಣ ಮುಂದುವರಿತಾ ಇರಲಿ, ಒಳ್ಳೆಯದಾಗತ್ತೆ. ಇನ್ನು ಗ್ರಹ ಸ್ಥಾನಗಳು ಕೂಡ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲವನ್ನು ಈ ದಿನ ಕೊಡುವಂಥದ್ದು ಇದೆ.
ಅದರಲ್ಲೂ ಸಮಯೋಚಿತವಾದಂತಹ ನಿರ್ವಹಣೆ ಏನಿದೆ ಅದು ಈ ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ಒಳ್ಳೆಯ ಫಲಿತಾಂಶವನ್ನು, ಒಳ್ಳೆಯ ಪ್ರತಿಫಲವನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ವಿಶೇಷವಾದಂಥ ಅನುಭವಗಳು ಉಂಟಾಗುವಂಥ ಸಂದರ್ಭ ಕೂಡ ಇದೆ. ವಿದ್ಯಾರ್ಥಿಗಳು ಹೆಚ್ಚು ಮುತುವರ್ಜಿಯಿಂದ ಈ ದಿನ ಇರ್ತೀರಿ. ಕೆಲಸದಲ್ಲಿ, ನಿಮ್ಮ ಓದಿನಲ್ಲಿ, ನಿಮ್ಮ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ತುಂಬ ಉತ್ಸಾಹ ಅನ್ನುವಂಥದ್ದು ಇದೆ, ಲವಲವಿಕೆ ಇದೆ. ಹಾಗಾಗಿ ನಿಮ್ಮ ನಿರ್ವಹಣಾ ಕೌಶಲ್ಯ ವಿಶೇಷವಾಗಿ ನಿಮಗೆ ಒಳ್ಳೆಯ ಹೆಸರನ್ನು ತರುತ್ತೆ, ಕೀರ್ತಿಯನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ಮಂತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು ಕುಟುಂಬ ಸ್ಥಾನ, ಇದೇ ವಾಕ್ಸ್ಥಾನ. ಹಾಗಾಗಿ ಈ 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ಮನಸ್ಸಿಗೆ ಏನೋ ಒಂದು ಕಸಿವಿಸಿ, ಏನೋ ಒಂದು ಒತ್ತಡ, ಏನೋ ಕಿರಿಕಿರಿ ಆಗುವಂಥದ್ದು, ಅದನ್ನು ಹೇಳಿಕೊಳ್ಳಿಕ್ಕಾಗಲ್ಲ, ಆದರೆ ಅನುಭವಿಸಲಿಕ್ಕೆ ಅಸಾಧ್ಯವಾಗಿರುವಂಥ ಸನ್ನಿವೇಶ. ಅಂಥ ಒಂದು ಪರಿಸ್ಥಿತಿ ಈ ದಿನ ನಿಮಗೆ ಬರುತ್ತೆ. ಮಿಶ್ರ ಫಲಗಳು ಕೂಡ ಇರುತ್ತೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ಅನಿರೀಕ್ಷಿತವಾಗಿ ವಿವಾದಗಳನ್ನು ಮಾಡಿಕೊಡ್ತೀರಿ. ಮಾತಿಗೆ ಮಾತು ಸೇರ್ಪಡೆಯಾಗುತ್ತೆ, ಆ ಮಾತು ಎಲ್ಲಿಗೋ ಹೋಗುವಂಥದ್ದು. ಹಾಗಾಗಿ ಸಂಬಂಧಗಳಲ್ಲಿ ಸ್ವಲ್ಪ ಹುಳಿ ಬರುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಅಷ್ಟೊಂದು ಸಿಹಿಯಾಗಿಲ್ಲ, ಮಧುರವಾಗಿಲ್ಲ ನಿಮ್ಮ ರಿಲೇಷನ್ಶಿಪ್ ಅನ್ನುವಂಥದ್ದು. ಇನ್ನು ಕೆಲವರು ನಿಮ್ಮನ್ನು ದ್ವೇಷಿಸುವಂಥವ್ರು, ನಿಮ್ಮ ಒಂದು ಪ್ರಗತಿಯನ್ನು ಕಂಡು ಹೊಟ್ಟೆ ಉರಿ ಪಡುವಂಥವ್ರು ನಿಮ್ಮ ಸುತ್ತಮುತ್ತ ಇದ್ದಾರೆ. ನಿಮ್ಮ ಸ್ನೇಹಿತರೇ ಇರ್ಬೋದು, ಬಂಧುಗಳೇ ಇರ್ಬೋದು, ಅಥವಾ ಕುಟುಂಬಸ್ಥರೇ ಇರ್ಬೋದು. ಅಂಥವರಿಂದ ಈ ದಿನ ಒಂದು ದೊಡ್ಡ ಪಾಠವನ್ನು ಕಲಿತ್ಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಜೀವನಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥ ಪಾಠ, ಅಗತ್ಯವಾಗಿ ನೀವು ತಿಳಿಯಲೇಬೇಕಾದಂಥ ಒಂದು ಜ್ಞಾನ, ಅದನ್ನು ಈ ದಿನ ಕಲಿತ್ಕೊಳ್ತೀರಿ. ಇದು ಮುಂದೆ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಹಾಗಾಗಿ ತಾತ್ಕಾಲಿಕವಾಗಿ ಈ ದಿನ ನಿಮಗೆ ನೋವಾಗ್ಬೋದು, ಕಷ್ಟ ಆಗ್ಬೋದು, ದುಃಖ ಆಗ್ಬೋದು, ಆದರೆ ಮುಂದೆ ಅದು ಒಳ್ಳೆಯ ಫಲವನ್ನು ತರುತ್ತೆ. ಶಿಲ್ಪಿ ಕಲ್ಲಿಗೆ ಏಟುಗಳನ್ನು ಕೊಟ್ಟಾಗ ಆ ಕಲ್ಲು ಅದನ್ನು ತಡಿಬೇಕು, ಸುಂದರ ಮೂರ್ತಿ ಆಗಬೇಕು ಅಂತ ಹೇಳಿದ್ರೆ, ಆ ರೀತಿಯಲ್ಲಿ ಈ ದಿನ ನೀವು ತಾಳ್ಮೆಯಿಂದ ಇರಿ, ಒಳ್ಳೆಯದಾಗುತ್ತೆ. ಹಾಗೆ ದೈವದ ಸಹಾಯ ಇಲ್ಲದೆ ಜಯ ಸಿಕ್ಕಲ್ಲ, ಪ್ರಯತ್ನ ಇಲ್ಲದೆ ದೈವ ಬಲ ಸಿಕ್ಕಲ್ಲ. ಹಾಗಾಗಿ ಪ್ರಯತ್ನ ಮಾಡ್ತಾ ಇರಿ, ಮುಂದುವರಿಸ್ತಾ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಕುಲದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ಆಂಜನೇಯನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ನೀವು ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ, ಸಂತೋಷದ ದಿನ, ಏನೋ ಒಂದು ಕೆಲಸದಲ್ಲಿ ಜಯ ಸಾಧನೆ ಮಾಡಿದಂತಹ ಒಂದು ಉತ್ಸಾಹದ ದಿನ, ಆತ್ಮವಿಶ್ವಾಸ ಬಹಳ ಚೆನ್ನಾಗಿದೆ. ಹಾಗೆ ಈ ಹಣಕಾಸಿನ ವಿಚಾರದಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಪಡ್ಕೊಳ್ಳುವಂಥ ದಿನ, ಆಸ್ತಿ ವಿವಾದಗಳಿದ್ದರೆ ಬಗೆಹರಿಯುವಂಥ ದಿನ ಕೂಡ. ಹಾಗೆ ನಿಮ್ಮ ಪ್ರಯತ್ನದಲ್ಲಿ ಈ ದಿನ ಒಂದು ಕಷ್ಟದ ಅಂಶ ಇದ್ದರೂ ಕೂಡ ಅದರಿಂದ ಬರುವಂಥ ಫಲ ಏನಿದೆ ಅದು ನಿಮ್ಮನ್ನು ನೆಮ್ಮದಿಯಾಗಿ ಇಟ್ಟಿರುತ್ತೆ. ಹಾಗಾಗಿ ಕಷ್ಟಪಟ್ಟರೆ ಮಾತ್ರ ಫಲ ಅನ್ನುವಂಥದ್ದು, ಕೈ ಕೆಸರಾದರೆ ಬಾಯಿ ಮೊಸರು, ಇದು ನಿಮಗೆ ಈ ದಿನ ಚೆನ್ನಾಗಿ ಅನ್ವಯ ಆಗುತ್ತೆ. ಹಾಗೆ ಈ ದಿನ ಸಮಾಜದಲ್ಲಿ ಹಿರಿಯರಿಂದ ಒಂದು ಪ್ರಶಂಸೆಯನ್ನು ಪಡ್ಕೊಳ್ಳುವಂಥದ್ದು ಇದೆ. ನಿಮ್ಮ ಮಾತಾಗಲಿ, ನಿಮ್ಮ ಕೃತಿಯಾಗಲಿ, ನಿಮ್ಮ ನಡವಳಿಕೆ ಆಗಲಿ ಕೆಲವರಿಗೆ ಇಷ್ಟ ಆಗುತ್ತೆ. ಅವರಿಂದ ಒಳ್ಳೆಯ ಮಾತುಗಳನ್ನು ಕೇಳ್ತೀರಿ. ಇದು ನಿಮಗೆ ಉತ್ಸಾಹವನ್ನು ತರುವಂಥದ್ದು, ಅದೇ ನಿಮಗೆ ಮೋಟಿವೇಶನಲ್ ಫ್ಯಾಕ್ಟ್ರಾಗಿ ಇರುವಂಥದ್ದು ಇದೆ. ಹಾಗೆ ಈ ದಿನ ನೆರೆಹೊರೆಯವರ ಜೊತೆಯಲ್ಲೂ ಕೂಡ ಸಾಮರಸ್ಯದಿಂದ ವರ್ತನೆ ಮಾಡ್ತೀರಿ. ಇದು ಕೂಡ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಹಾಗೆ ಈ ದಿನ ವ್ಯವಹಾರಗಳಲ್ಲಿ ಸಮಸ್ಯೆಗಳು ಉದ್ಭವ ಆದರೂ ಕೂಡ ಅದನ್ನು ಬಹಳ ಜಾಣತನದಿಂದ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ತಾಳ್ಮೆ ಇದೆ. ಹಾಗಾಗಿನೇ ಈ ದಿನ ನಿಮಗೆ ಇರುವಂಥ ಪ್ರಮುಖವಾದಂಥ ಅಸ್ತ್ರ, ಪ್ರಮುಖವಾದಂಥ ಬಲ ಯಾವುದು ಅಂತ ಹೇಳಿದ್ರೆ ಅದು ತಾಳ್ಮೆ. ಹಾಗಾಗಿ ಆತುರಕ್ಕೆ, ಅವಸರಕ್ಕೆ ಯಾವುದೇ ಕೆಲಸಗಳಿಗೂ ಕೂಡ ಕೈ ಹಾಕಲ್ಲ. ಒಂದಲ್ಲ ಎರಡು ಸಲ ಯೋಚನೆ ಮಾಡೇ ಮುಂದುವರಿಯುವಂಥದ್ದು, ಅಂಥ ಒಂದು ನಿಧಾನ ಗತಿ ನಿಮ್ಮ ಕೆಲಸದಲ್ಲಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಯೋಗ್ಯತೆಯನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ನೀವು ಮಾಡುವಂಥ ಪ್ರಯತ್ನಗಳೇನಿದೆ ಅದು ಸಾರ್ಥಕವಾಗುತ್ತೆ. ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ತೀರಿ. ಇದು ಅದ್ಭುತವಾದಂತಹ ಯಶಸ್ಸನ್ನು ತರುತ್ತೆ. ಹಾಗೆ ನಿಮ್ಮ ಬುದ್ಧಿಮತ್ತೆ ಆಗಲಿ, ನಿಮ್ಮ ಚತುರೋಕ್ತಿಗಳಾಗಲಿ, ನಿಮ್ಮ
ಸಹವರ್ತಿಗಳನ್ನು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಲಹೆಗಳನ್ನು ಪಡ್ಕೊಳ್ಳಿಕ್ಕೆ ಅವರು ಕೂಡ ಮುಂದಾಗ್ತಾರೆ. ಅಷ್ಟರ ಮಟ್ಟಿಗೆ ಈ ದಿನ ನೀವು ತುಂಬ ಇನ್ಫ್ಲೂಯೆನ್ಷಿಯಲ್ ಆಗಿರ್ತೀರಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಪಾರ್ವತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.